ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ತಾಯಿ ಇಲ್ಲದ ಜನ್ಮವಿಲ್ಲ, ಮಹಿಳೆ ಇಲ್ಲದ ಮನೆ ಇಲ್ಲ, ಸ್ತ್ರೀ ಇಲ್ಲದ ಜಗವನ್ನು ಊಹಿಸಲು ಸಾಧ್ಯವಿಲ್ಲ, ಅವಳ ಪಾತ್ರ ನಿಭಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮೂಲದ ಮಹಿಳೆಯನ್ನು ನಾವು ಹೇಗೆ ಮರೆಯಬಹುದು? ಆಕೆ ಬೇರೆ ಯಾರೂ ಅಲ್ಲ, ಕಲ್ಪನಾ ಚಾವ್ಲಾ. ಬಾಹ್ಯಾಕಾಶ ನೌಕೆ ಕೊಲಂಬಿಯಾ ನಾಶವಾದಾಗ ಕಲ್ಪನಾ ಚಾವ್ಲಾ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಕಲ್ಪನಾ ಚಾವ್ಲಾರವರು ಭೂಮಿಗೆ ಹಿಂತಿರುಗದಿದ್ದರೂ ಅವರ ಪರಂಪರೆಯು ಜೀವಂತವಾಗಿದೆ. ಯುವಜನರಿಗೆ ಮಾತ್ರವಲ್ಲದೆ ತಮ್ಮ ಕನಸನ್ನು ನನಸಾಗಿಸಲು ಬಯಸುವ ಪ್ರತಿಯೊಬ್ಬ ಮಹಿಳೆಯರಿಗೂ ಸ್ಫೂರ್ತಿ ನೀಡುವ ಆಕೆಯ ಜೀವನದ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕಲ್ಪನಾ ಚಾವ್ಲಾರವರು ಮಾರ್ಚ್ 17, 1962ರಂದು ಭಾರತದ ಕರ್ನಲ್ನಲ್ಲಿ ಜನಿಸಿದರು. ಇವರ ತಂದೆ ಬನವಾಸಿ ಲಾಲ್ ಚಾವ್ಲಾ ಮತ್ತು ತಾಯಿ ಸಂಜೋತಿ ಚಾವ್ಲಾ. ಕಲ್ಪನಾ ಚಾವ್ಲಾ 4 ಮಕ್ಕಳಲ್ಲಿ ಕಿರಿಯವರು. ಇವರು ಸಂಪ್ರದಾಯವಾದಿ ಸಮಾಜದಲ್ಲಿ ಜನಿಸಿದವರು. ಆದರೆ ಚಾವ್ಲಾರವರು ಹಲವಾರು ಸಂಪ್ರದಾಯಗಳನ್ನು ಮೀರಿದ ಮೊದಲ ಭಾರತೀಯ ಸಂಜಾತ ಮಹಿಳಾ ಗಗನಯಾತ್ರಿಯಾದವರು. ಇವರು ತಮ್ಮ ಶಾಲಾ ಶಿಕ್ಷಣವನ್ನು ಕರ್ನಲ್ ಟಾಗೋರ್ ಬಾಲನಿಕೇತನ ಹಿರಿಯ ಮಾಧ್ಯಮಿಕ ಶಾಲೆಯಲ್ಲಿ ಪೂರ್ಣಗೊಳಿಸಿದರು. ಭಾರತದ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ನಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು. ನಂತರ ಚಾವ್ಲಾರವರು 1982ರಲ್ಲಿ ಯುನೈಟೆಡ್ ಸ್ಟೇಟ್ಸ್ಗೆ ತೆರಳಿದರು. ಚಾವ್ಲಾರವರು ಡಿಸೆಂಬರ್ 2, 1983ರಂದು ತಮ್ಮ 21ನೇ ವಯಸ್ಸಿನಲ್ಲಿ ಜೀನ್ ಪಿಯರ್ ಹ್ಯಾರಿಸನ್ ಅನ್ನುವರನ್ನು ವಿವಾಹವಾದರು. 1984ರಲ್ಲಿ ಅವರು ಟೆಕ್ಸಾಸ್ ವಿಶ್ವವಿದ್ಯಾನಿಲಯದಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ವಿಜ್ಞಾನ ಪದವಿಯನ್ನು ಪಡೆದರು. 1988ರಲ್ಲಿ ಕೊಲೊರಾಡೊ ಬೋಲ್ಡರ್ ವಿಶ್ವವಿದ್ಯಾನಿಲಯದಿಂದ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ PhD ಪದವಿಯನ್ನು ಗಳಿಸಿದರು. 1988ರಲ್ಲಿ ಚಾವ್ಲಾರವರು ನಾಸಾದ ಏಮ್ಸ್ ಸಂಶೋಧನಾ ಕೇಂದ್ರವನ್ನು ಸೇರಿದರು. ನಂತರ 1993ರಲ್ಲಿ ಅವರು ಜರ್ವಸೆಟ್ ಮೆಥಡ್ಸ್ಗೆ ಉಪಾಧ್ಯಕ್ಷರಾಗಿ ಮತ್ತು ಸಂಶೋಧನಾ ವಿಜ್ಞಾನಿಯಾಗಿ ಸೇರಿಕೊಂಡರು. ಏಪ್ರಿಲ್ 1991ರಲ್ಲಿ ಅವರು ಸ್ವಾಭಾವಿಕ US ನಾಗರಿಕರಾದ ನಂತರ ಚಾವ್ಲಾರವರು NASA ಗಗನಯಾತ್ರಿ ಕಾರ್ಪ್ಸ್ಗೆ ಅರ್ಜಿ ಸಲ್ಲಿಸಿದರು. ಅವರು ಮಾರ್ಚ್ 1995ರಲ್ಲಿ ಕಾರ್ಪ್ಸ್ಗೆ ಸೇರಿದರು ಮತ್ತು 1997ರಲ್ಲಿ ಅವರ ಮೊದಲ ಹಾರಾಟಕ್ಕೆ ಆಯ್ಕೆಯಾದರು. ಕಲ್ಪನಾ ಚಾವ್ಲಾರವರು 2000 ಇಸವಿಯಲ್ಲಿ 2ನೇ ಬಾಹ್ಯಾಕಾಶ ಪ್ರವಾಸವನ್ನು ಮಾಡಲು ಆಯ್ಕೆಯಾದರು. ಅವರು ಮತ್ತೊಮ್ಮೆ STS-107ರಲ್ಲಿ ತಂಡದ ನಾಯಕಿಯಾಗಿ ಸೇವೆ ಸಲ್ಲಿಸಿದರು. 2003ರಲ್ಲಿ ಕಾರ್ಯಾಚರಣೆ ಪ್ರಾರಂಭಿಸುವ ಮೊದಲು ಹಲವು ಬಾರಿ ವಿಳಂಬವಾಯಿತು. 16 ದಿನಗಳ ಪ್ರವಾಸದ ಅವಧಿಯಲ್ಲಿ ಸಿಬ್ಬಂದಿ 80ಕ್ಕೂ ಹೆಚ್ಚು ಪ್ರಯೋಗವನ್ನು ನಡೆಸಿದರು. ಕೊಲಂಬಿಯಾವು 1 ಫೆಬ್ರವರಿ 2003ರಂದು ಭೂಮಿಯ ವಾತಾವರಣವನ್ನು ಪುನಃ ಪ್ರವೇಶಿಸಿದಾಗ ಹಾನಿಯು ಬಿಸಿ ವಾತಾವರಣದ ಅನಿಲಗಳು ಆಂತರಿಕ ರೆಕ್ಕೆ ರಚನೆಯನ್ನು ಭೇದಿಸಲು ಮತ್ತು ನಾಶ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಇದು ಬಾಹ್ಯಾಕಾಶ ನೌಕೆಯ ಅಸ್ಥಿರವಾಗಲು ಮತ್ತು ಟೆಕ್ಸಾಸ್ ಒಡೆಯಲು ಕಾರಣವಾಯಿತು. ಈ ಕಾರಣದಿಂದಾಗಿ 1 ಫೆಬ್ರವರಿ 2003ರಂದು 6 ಸಿಬ್ಬಂದಿಯೊಂದಿಗೆ ಭಾರತದ ಹೆಮ್ಮೆಯ ಕಲ್ಪನಾ ಚಾವ್ಲಾರವರು ನಿಧನರಾದರು. ಭಾರತದ ಹೆಮ್ಮೆಯ ಪುತ್ರಿ ಕಲ್ಪನಾ ಚಾವ್ಲಾರವರ ಸಾವು ಭಾರತೀಯರ ಮನಸ್ಸಿನಲ್ಲಿ ದುಃಖವನ್ನುಂಟು ಮಾಡಿತು. ಕಲ್ಪನಾ ಚಾವ್ಲಾರವರು ತುಂಬ ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ಮಹಿಳೆ. ತಮ್ಮ ಕೆಲಸಕ್ಕಾಗಿ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಯಾವುದೂ ಅಸಾಧ್ಯವಿಲ್ಲ ಎಂದು ಅವರು ಸಾಬೀತುಪಡಿಸಿದರು. ನಮ್ಮ ಕನಸುಗಳನ್ನು ನನಸಾಗಿಸಲು ನಾವು ಜೀವನವನ್ನು ಒಂದು ಅವಕಾಶವಾಗಿ ಮತ್ತು ಸವಾಲಾಗಿ ನೋಡಬೇಕು. ಧನ್ಯವಾದಗಳು ಸ್ನೇಹಿತರೆ.